ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಪ್ರೀತಿಯ ನಾಟಕ ಆಡಿ ಮದುವೆಯಾಗುವುದಾಗಿ ನಂಬಿಸಿ ವಂಚನೆ ಮಾಡಿರುವಂತಹ ಆರೋಪ ಓರ್ವ ಯುವತಿಯ ವಿರುದ್ಧ ಧಾರವಾಡದಲ್ಲಿ ಕೇಳಿಬಂದಿದೆ. ಮನನೊಂದು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ ಯುವಕ. ಆತ ಮಾಡ್ತಾ ಇರುವ ಆರೋಪ ಏನು? 7 ಲಕ್ಷ ಹಣವನ್ನ ಪಡ್ಕೊಂಡು ಮದುವೆಯಾಗ್ತೀನಿ ಅಂತ ಹೇಳಿ ನಂಬಿಸಿ ಆ ನಂತರ ಯುವತಿ ವಂಚನೆ ಮಾಡಿದ್ಲಂತೆ. ಈ ಕಾರಣಕ್ಕಾಗಿ ಗುರು ವಕ್ಕುಂದ ಎಂಬಾತ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಜೊತೆಗೆ ಮೂರು ಹೆಸರಿನಲ್ಲಿ ಯುವಕರಿಗೆ ಐಶ್ವರ್ಯ ಎಂಬಾಕೆ ಪಂಗನಾಮವನ್ನ ಹಾಕ್ತಾ ಇದ್ಲು ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಗುರು ವಕ್ಕುನ್ ಜೊತೆ ಸಂಜು ದೊಡ್ಡಮನಿ ಎಂಬಾತನಿಗೂ ಈಕೆ ವಂಚನೆ ಮಾಡಿದ್ದಾಳಂತೆ. ಜಿಲ್ಲಾಸ್ಪತ್ರೆಯಲ್ಲಿ ಗುರು ವಕ್ಕುಂದ ಚಿಕಿತ್ಸೆಯನ್ನ ಪಡಿತಾ ಇದ್ದ. ಈ ಟೈಮ್ನಲ್ಲಿ ಆತನ ಆರೋಗ್ಯ ವಿಚಾರಿಸೋಕೆ ಅಂತ ಹೇಳಿ ಐಶ್ವರ್ಯ ಆಸ್ಪತ್ರೆಗೆ ಬಂದಿದ್ದಾಳೆ. ಆ ಟೈಮ್ನಲ್ಲಿ ಕುಟುಂಬಸ್ಥರು ಐಶ್ವರ್ಯನ ಲಾಕ್ ಮಾಡಿದ್ದಾರೆ. 7 ಲಕ್ಷ ಹಣವನ್ನ ಮರಳಿ ಕೊಡೋದಕ್ಕೆ ಪಟ್ಟು ಹಿಡಿದ್ಬಿಟ್ರು. ಆಸ್ಪತ್ರೆ ಮುಂದೆ ಹೈ ಡ್ರಾಮಾ ಆಗ್ಬಿಡ್ತು. ಆನಂತರ ಧಾರವಾಡ ಉಪನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಬಂದು ಆಕೆಯನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಮಾಡಿದ್ದಾರೆ. ಸಾಲ ಆಗಿದ್ರಿ ಆಕಿ ಸಂಬಂಧ ಐಶ್ವರ್ಯ ರೇಣುಕಾ ಅಳುವಾಡಿ ಆಕಿ ಪೆಟ್ ನೇಮ್ ರೀ. ಒಬ್ಬೊಬ್ಬರು ಒಂದೊಂದು ಕರೀ. 3 ವರ್ಷದಿಂದ ಆಕಿ ನಾನು ಕೊಡೋದಲ್ರಿ. ಪೆಟ್ರೋಲ್ ಮನೆ ಕೆಲಸ ಬರ್ತಿತ್ತು ಅವಾಗ ನಾನು ಕೊಡೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ವಿನೋದ್, ಒಂದ್ಸಲ ರೇಣುಕಾ ಅಳುವಾಡಿ ಅಂತಾನೆ, ಮತ್ತೊಂದ್ಸಲ ಐಶ್ವರ್ಯ ಅಂತ ಹೇಳ್ತಾನೆ. ಆಕೆಯ ನಿಜವಾದ ಹೆಸರೇನು? ಆಕೆ ಬೇರೆಯವರಿಗೆ ಮೋಸ ಮಾಡ್ತಾ ಇದ್ದಿದ್ ನಿಜಾನ? ಮೋಸ ಮಾಡೋದೇ ಉದ್ದೇಶ ಆಗಿದ್ರೆ ಆಸ್ಪತ್ರೆಗೆ ಆಕೆ ಯಾಕೆ ಭೇಟಿ ನೀಡಿದ್ಲು? ಏನ್ ಡೀಟೇಲ್ಸ್ ಇದೆ ವಿನೋದ್? ವಿದ್ಯಾ, ಈಕೆ ಏನು ಧಾರವಾಡದ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಿರ್ತಾಳೆ. ಈಕೆಯ ಸ್ನೇಹ ಏನು ಗುರು ಅನ್ನೋರ ಜೊತೆ ಕಳೆದ 2-3 ವರ್ಷಗಳ ಹಿಂದೆ ಆಗುತ್ತೆ. ಈ ಒಂದು ಸ್ನೇಹ ಪ್ರೀತಿಗೆ ಬದಲಾಗುತ್ತೆ. ಆದರೆ ಈ ಸ್ನೇಹ ಆಗಬೇಕಾದ್ರೆ ಈಕೆಗೆ ಮದುವೆ ಆಗಿರುತ್ತೆ ಅನ್ನೋ ಒಂದು ಮಾಹಿತಿ ಗುರುಗೆ ಇರಲ್ಲ. ಈ ಹಿನ್ನೆಲೆಯಲ್ಲಿ ಇಬ್ರು ಕೂಡ ಸ್ನೇಹದಿಂದ ಪ್ರೀತಿ ಆಗುತ್ತೆ. ಅದಾದ್ಮೇಲೆ ಆತನಿಗೆ ಗೊತ್ತಾಗುತ್ತೆ ಈಕೆ ಒಂದು ಮಗುವಿನ ತಾಯಿ ಇದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಅದಾದ್ಮೇಲೂ ಕೂಡ ಇವರಿಬ್ರು ರಿಲೇಶನ್ಶಿಪ್ ನಲ್ಲಿ ಮುಂದುವರಿತಾರೆ. ಏನು ಗುರು ಇದ್ದಾನೆ, ಈ ಗುರು ಧಾರವಾಡ ಗ್ರಾಮೀಣದ ಒಬ್ಬ ಯುವಕ ಆಗಿರ್ತಾನೆ. ಈತ ಆರ್ಥಿಕವಾಗಿ ಸಬಲನಾಗಿರುವುದಿಲ್ಲ. ಆದ್ರೂ ಕೂಡ ಈಕೆ ಕೇಳಿದ್ಲು ಅಂತ ಆಗಾಗ ಹಣ ತಂದು ಕೊಡ್ತಾನೆ ಇರ್ತಾನೆ. ಏನು ಒಟ್ಟು 7 ಲಕ್ಷ ರೂಪಾಯಿಯನ್ನ ತಂದು ಕೊಟ್ಟಿರ್ತಾನೆ. ಇದು ಕೇವಲ ಏನು ಆತನ ಬಳಿ ಇದ್ದಂತ ದುಡ್ಡನ್ನ ಈತ ತಂದು ಕೊಟ್ಟಿರೋದಿಲ್ಲ, ಈತ ಸಾಲ ಸೂಲ ಮಾಡಿ ತಂದು ಕೊಟ್ಟಿರ್ತಾನೆ. ಈಕೆ ಏಕಾಏಕಿ ಇತ್ತೀಚೆಗೆ ಈತನನ್ನ ಅವಾಯ್ಡ್ ಮಾಡ್ತಾಳೆ. ಅವಾಯ್ಡ್ ಮಾಡಿದ ಕೂಡಲೇ ಈತ ಯಾಕೆ ಏನಾಯ್ತು ಅಂತ ಕೇಳಿದ್ರು ಕೂಡ ಆತನ ಈಕೆ ಸೇರಿಸ್ಕೊಳ್ಳೋದಿಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ಈತ ಸಾಲಗಾರರು ಮನೆಗೆ ಬರ್ತಾರೆ. ಈಕೆ ಕೂಡ ಆತನಿಗೆ ಕೈ ಕೊಡ್ತಾಳೆ. ಈ ಹಿನ್ನೆಲೆಯಲ್ಲಿ ಈತ ಮನನೊಂದು ಆತ್ಮಹತ್ಯೆಗೆ ಯತ್ನಿಸ್ತಾನೆ. ಆತನ ನಿನ್ನೆ ಧಾರವಾಡದ ಏನು ಜಿಲ್ಲಾ ಆಸ್ಪತ್ರೆಗೆ ಅಡ್ಮಿಟ್ ಕೂಡ ಮಾಡಲಾಗುತ್ತೆ. ಈ ವೇಳೆಯಲ್ಲಿ ಆತ ಹೇಗಿದನ ಏನೋ ಅಥವಾ ತನ್ನ ತಲೆಗೆ ಬಂದ್ಬಿಡುತ್ತೆ ಏನೋ, ಪ್ರಕರಣ ಏನು ಪೊಲೀಸ್ ಠಾಣೆ ಮೆಟ್ಲೇರಿದ್ರೆ ನಾನು ಕೋರ್ಟ್ ಕಚೇರಿ ಅಡ್ಡಾಡ್ಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈಕೆ ಆತನ ಆರೋಗ್ಯ ವಿಚಾರಣೆ ಮಾಡೋಕೆ ಅಂತೇಳಿ ಆಸ್ಪತ್ರೆಗೆ ಬರ್ತಾಳೆ. ಈ ವೇಳೆಯಲ್ಲಿ ಕುಟುಂಬಸ್ಥರ ಕೈಯಲ್ಲಿ ಲಾಕ್ ಆಗ್ತಾಳೆ. ಈ ವೇಳೆ ಆಕೆಗೆ ಥಳಿತ ಕೂಡ ಮಾಡಲಾಗುತ್ತೆ. ಕುಟುಂಬಸ್ಥರು ಹೊಡಿತಾರೆ. ಅದಾದ ನಂತರ ಆಕೆ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಕೂಡ ಸಾರ್ವಜನಿಕರು ಮತ್ತು ಕುಟುಂಬಸ್ಥರು ಆಕೆಯನ್ನ ಹಿಡಿತಾರೆ. ಉಪನಗರ ಪೊಲೀಸ್ ಠಾಣೆಗೆ ಆಕೆಯನ್ನು ಒಪ್ಪಿಸ್ತಾರೆ. ಅದಾದ ಬಳಿಕ ಆಕೆಯನ್ನ ವಶಕ್ಕೆ ಪಡೆದಂತ ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸಿರುವಂತದ್ದು. ಆದ್ರೆ ಈಕೆ ಹಿನ್ನೆಲೆ ನೋಡ್ತಾ ಹೋದ್ರೆ ಈಕೆ ಏನು ಬೇರೆ ಯುವಕರ ಜೊತೆ ಇದೇ ರೀತಿಯಾಗಿ ಏನು ಬೇರೆ ಹೆಸರುಗಳೊಂದಿಗೆ ಅವ್ರ ಜೊತೆ ಚಾಟಿಂಗು ಡೇಟಿಂಗು ಅಂತ ಮಾಡ್ತಾ ದುಡ್ಡನ್ನ ವಸೂಲಿ ಮಾಡ್ತಾ ಇರ್ತಾಳೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ವಿದ್ಯಾ, ಒಟ್ಟಾರೆಯಾಗಿ ಈ ಪ್ರಕರಣ ಈಗಾಗಲೇ ಉಪನಗರ ಪೊಲೀಸ್ ಠಾಣೆ ಮೆಟ್ಲಿರುವಂತದ್ದು, FIR ಕೂಡ ದಾಖಲಾಗಿರುವಂತದ್ದು, ತನಿಖೆ ಮುಂದುವರಿಸಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ವಿನೋದ್, ತಮ್ಮೆಲ್ಲ ಡೀಟೇಲ್ಸ್ಗೆ.